ನಾನಿವತ್ತು ಪವರ್ಫುಲ್ ಜಾಗಕ್ಕೆ ಬಂದಿದ್ದೀನಿ. ದೆವ್ವ ಭೂತ ಗಾಳಿನ ಇಲ್ಲೇ ಬಿಡ್ಸೋದು. ಪ್ಲೇಸ್ ಯಾವ್ದು ಅಂತಂದ್ರೆ ಹನುಮಂತರಾಯನಿಗೆ. ಇಲ್ಲಿ ಪ್ರಪಂಚದಲ್ಲೇ ಎಲ್ಲೂ ಮಾಡದಿರೋ ಪೂಜನ ಲಂಕಾಧಿಪತಿ ರಾವಣವ್ರ ಮಗ ಇಂದ್ರಜಿತ್ ಸ್ವಾಮಿಗೆ ಮಾಡ್ತಾರೆ. ಈ ದೇವರ ದೇವಭೂತನ ಬಿಡಿಸೋದು ಅಂತ ಕೆಲವೊಬ್ರು ಜನ ಹೇಳ್ತಾರೆ. ಅದಕ್ಕೆ ಪ್ರಸಾದವಾಗಿ ಕುರಿ ಕೋಳಿನ ಬಲಿ ಕೊಟ್ಟು ಇಲ್ಲೇ ಅಡ್ಗೆ ಮಾಡಿ ಇಲ್ಲೇ ಊಟ ಮಾಡ್ತಾರಂತೆ. ಇಲ್ಲಿ ಕಾಣ್ತಿರೋ ಹನುಮಂತನ ಪಾದದ ಗುರುತಿಂದ ಅಲ್ಲಿವರೆಗೂ ಹನುಮಂತ ಹಾರಿದ್ದಾರೆ ಅಂತ ಅರ್ಚಕರು ಹೇಳ್ತಾರೆ. ಸೊ ಇವಾಗ ಬೆಟ್ಟ ಹತ್ತುವ ಸಮಯ ಎಕ್ಸಾಕ್ಟ್ ಆಗಿ ಇಷ್ಟ ಮೆಟ್ಲಿದೆ ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಬಂಡೆನ ಜೋಡಿಸಿ ದಾರಿ ಮಾಡಿರೋದು. ಬಟ್ ಅಂದಾಜಿಗೆ ಹೇಳ್ಬೇಕು ಅಂತಂದ್ರೆ 7 to 8 ಕಿಲೋಮೀಟರ್ಸ್ ಇದೆಯಂತೆ. ಸೊ ಯಾರ ಮನೇಲಿ ಆತರ ಪ್ರಾಬ್ಲಮ್ ಇದೆಯೋ ಕಲ್ಯಾಣಿ ನೀರ್ನ ತಲೆ ಮೇಲೆ ಹಾಕ್ಸ್ಕೊಂಡು ಗಂಧದ ಕಡ್ಡಿ ಹಚ್ಕೊಂಡು ಬೆಟ್ಟನ ಹತ್ತಾರೆ. ಇವಾಗ ನೀವು ನೋಡ್ತಿರೋ ಮರ್ಕೊಳ್ಳು ದೆವ್ವ ಶಂಕೆ ಗಾಳಿನ ಬಿಡ್ಸಕ್ ಮಾಡಿರೋದು. ಇದನ್ನ ಕಲ್ಲುಯಿಸೋದು ಅಂತ ಕರೀತಾರೆ. ಬಟ್ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ಫೈನಲಿ ಡೆಸ್ಟಿನೇಷನ್ ಗೆ ರೀಚ್ ಆದ್ವಿ. ಈ ದೇವಸ್ಥಾನ ಮುಂಚೆ ಇರ್ಲಿಲ್ಲ, ಇವಾಗ 10 ವರ್ಷದಿಂದ ಕಟ್ಟಿರೋದು ಅಷ್ಟೇ. ಮುಂಚೆ ಇದೊಂದು ಕಂಬ ಅಷ್ಟೇ ಇದ್ದಿದ್ದು. ಇದನ್ನೇ ಅದ್ದಿನಕಲ್ ಹನುಮಂತರಾಯ ಅಂತ ಕರೆಯೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಿಂದೆ ಬಂದ್ರೆ ಒಂದು ಅದ್ಭುತವಾದ ವ್ಯೂ ಕಾಣಿಸುತ್ತೆ. ಸಖತ್ತಾಗಿದೆ ಮಾತ್ರ. ಇಲ್ಲಿ ಶ್ರಾವಣ ಮಾಸದಲ್ಲಿ ಸ್ಪೆಷಲ್ ಪೂಜೆ ನಡೆಯುತ್ತೆ. ನಾವು ಮೊದಲನೇ ಶನಿವಾರನೇ ಬಂದಿದ್ವಿ. ಫೀಲ್ ಬ್ಲೆಸ್ಡ್. ಬೆಟ್ಟನ ಹತ್ಬೇಕಾದ್ರೆ ನಾನಂತೂ ಫುಲ್ ಸುಸ್ತಾಗಿ ನೀರ್ ಆಗ್ಬಿಟ್ಟಿದೆ. ಬಟ್ ಇಳಿಬೇಕಾದ್ರೆ ಅಷ್ಟು ಫೀಲ್ ಆಗ್ಲಿಲ್ಲ. ಸೊ ಈ ಊರಿನ ಬಗ್ಗೆ ನಿಮ್ಗೆ ಏನಾದ್ರು ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಸೊ ಕೆಳಗಡೆ ಬಂದು ಒಂದ್ ಲೋಟ ಕಬ್ಬಿನ ಜ್ಯೂಸ್ ಕುಡಿದು ನಿಮ್ಗೆ ಏನಾದ್ರು ಬೆಟ್ಟ ಹತ್ತಕ್ ಆಗ್ಲಿಲ್ಲ ಅಂತಂದ್ರೆ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೋಬಹುದು. ಇಲ್ಲೂ ಕೂಡ ಇಂದ್ರಜಿತ್ ಸ್ವಾಮಿ ಇದಾರೆ. ಹಾಗೆ ನಮ್ಮ ಆರಾಧ್ಯ ದೈವ ಬಜರಂಗಿನ ಸ್ಮರಿಸುತ್ತಾ ನನ್ನ ಫ್ರೆಂಡ್ ಮನೆಗೆ ಬಂದೆ. ಇಲ್ಲಿ ನನ್ನ ಫ್ರೆಂಡ್ ಇರ್ಲಿಲ್ಲ, ನಮ್ಮ ಅಮ್ಮ ಅವ್ರ ಫ್ರೆಂಡ್ ಇದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಡ್ತಾ ಇದೀವಿ. ಸಿಗುವ ಮತ್ತೆ.